ಎನ್ರೋಲ್ಮೆಂಟ್ ಮಾಡಬೇಕು, ಪಕ್ಷ ಜವಾಬ್ದಾರಿ ತಗೋಬೇಕು. ಇನ್ನು ಇಂಟರ್ವ್ಯೂದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತಾ ಇದ್ದೀನಿ. ಮೊದಲಿಂದ ಕೂಡ ನಾನು ಅಧ್ಯಕ್ಷ ಅಂದ್ರೆ ಸ್ವಲ್ಪ ಹಳ್ಳಿನೇ ನಾನು ಮಾಡ್ತಾ ಇದ್ದೀನಿ. ನಾಳೆ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಇವತ್ತು ನಾಳೆ ಎಲ್ಲ ಇಂಡಿವಿಜುವಲ್ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತೇಜಸ್ವಿ ಸೂರ್ಯ ಅವರು ಭೇಟಿ ಆದ್ರು, ಇಲ್ಲೇ ಮಾತಾಡ್ಲಾ ಬೇರೆ ಮಾತಾಡ್ಲಾ? ಈ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಲಾದ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೆಟ್ರೋ ಆಡ್ ಮಾಡ್ತಾ ಇದೀವಿ. ಮೆಟ್ರೋ ಆಡ್ ಮಾಡಕ್ಕೆ ನಮ್ದೇನು ತಯಾರಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಕೊಡಿಸಿ ಅಂತ ಬರೀ 10% 12% ದುಡ್ಡು ಬರ್ತಾ ಇದೆ. ಅದಕ್ಕೆ ಅವ್ರು ಏನು ಮಾತಾಡ್ತಾ ಇದ್ದಾರೆ. ಅವರು ಕೆಲವು ಏನೋ ಸಜೆಷನ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ. ಆಫೀಸರ್ಸ್ ಕೊಟ್ಟು ಮಾಡ್ತೀನಿ. ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ, ಅಲೋ ಮಾಡಿ, ಸಣ್ಣ ಸಣ್ಣ ಬಸ್ಗಳು ಓಡಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ. ಇನ್ನು ಆ ಬಸ್ಗಳು ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು, ಪವರ್ ಪಾಯಿಂಟ್. ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ. ಆಮೇಲೆ BMLT ಅದನ್ನ ಇದನ್ನ ಮಾಡ್ಬೇಕು, ಫೀಡರ್ ಬಸ್. ನಿಮ್ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ, ಇಲ್ಲ ಅದೇನು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಎಷ್ಟು ದುಡ್ಡು ಕೊಡಿ ಕಳ್ಸಿದ್ದೆ ಅದೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ, ನಡಿ 4 ಜನ MP ಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ, ನಾನು ಬರ್ತೀನಿ, ದುಡ್ಡು ಕೊಡಿಸಿ ಏನ್ ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ. ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ 6 ಎಕರೆ 5 ಎಕರೆ ಎಲ್ಲ ಮಾಡ್ತಾ ಇಲ್ಲ. ಸ್ಮಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ, ಅಲ್ಲೊಂದು ಪಾಯಿಂಟ್ ಓಪನ್ ಮಾಡ್ಬೇಕು, ಎಲ್ಲರೂ ಒಂದು ಮಾಡ್ಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದ್ರು. ಸೊ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ. ನೀನ್ ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳಕ್ಕಾಗಲ್ಲ. ನಾನು ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ. ಆಮೇಲೆ 70% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ORR BRTS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ದುಡ್ಡನ್ನ. ನಡಿಯಪ್ಪ, ಸೋಮಣ್ಣ ಅವ್ರ ಹತ್ರ ಮಾತಾಡೋಣ, ಇವ್ರ ಹತ್ರ ಮಾತಾಡೋಣ, ತಗೊಳ್ಳಿ, ದುಡ್ಡು ಕೊಡಿ, ವಿ ಆರ್ ರೆಡಿ ಟು ಡೂ ದಟ್. ಲಾಸ್ಟ್ 10 years ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದೆಯಲ್ಲ ಸಬರ್ಬನ್ ರೈಲ್ನ ಜಾಸ್ತಿ ಮಾಡ್ಬೇಕು ಅಂತಾರೆ. ಇನ್ನ ಒಂದು ಮಾಡಕ್ಕಾಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಬರೀ ನೀನು ಸಲಹೆ ಕೊಡಕ್ ಹೋಗ್ಬೇಡ, ದುಡ್ಡು ತಗೊಂಡ್ ಬಾಪ ಅಂತ ಹೇಳಿದ್ದೀನಿ. ಸಾರ್ವಜನಿಕ ಸಾರಿಗೆ ಮಾಡಿದ್ರೆ ಜನ ಜಾಸ್ತಿ ಓಡಾಡ್ತಾರೆ. ಆಯ್ತಪ್ಪ, ಈಗ ಯಾರು ಈಗ ನೀವು ಬರೋದು, ನೀವು ಇಲ್ಲಿಗೆ ಬರ್ತಾ ಇದೀರಾ, ನಿಮ್ ಗಾಡಿ ತರದ್ನ ನಿಲ್ಸಕ್ ಆಗ್ತದ? ಎಲ್ಲಾರು ಸೋಷಿಯಲ್ ಅಬ್ಲಿಗೇಷನ್. ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು, ಮಕ್ಳನ್ನ ಕಾರಲ್ಲಿ ಓಡಬೇಕು, ಸ್ಕೂಲಲ್ಲಿ ಮಕ್ಳಿಗೆ ಕಾರಲ್ಲಿ ಕಳ್ಸ್ಕೊಡ್ಬೇಕು. ಇದನ್ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ. ನೀವು ಗಾಡಿನೇ ತಗೋಬೇಡ, ಅವ್ರು ಅನೌನ್ಸ್ ಮಾಡ್ಲಿ, ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರೆಲ್ಲ ಮನೇಲಿ ನಿಲ್ಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ. 4 ಜನ MP ಗಳಿದಾರಲ್ಲ, ಯಾರು ಮಾಡ್ತಾರೆ? ಎಣ್ಣೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ. ಈ ಸೋಷಿಯಲ್ ಅಬ್ಲಿಗೇಷನ್ ಅವ್ರಿಗೆ ಇನ್ನ ಪಾಪ ಅವ್ರಿಗೆ ಅರಿವಿಲ್ಲ. ಅದೆಲ್ಲ ನೋಡಪ್ಪ, ಅವ್ರಿಗೆ ಏನ್ ಬೇಕಾದ್ರೆ PL ಹಾಕೊಳ್ಳಿ. ನಾನ್ ನಮ್ಮ ಆಫೀಸರ್ಸ್ ಕೇಳಿದೀನಿ, ಕೋರ್ಟೇ ಬೇಕಾದ್ರೆ ಒಂದ್ ಕಮಿಟಿನ ಸೆಟ್ ಮಾಡ್ಬಿಟ್ಟು ಎಲ್ಲಾ ಸ್ಪಾಟ್ ನ ಇನ್ಸ್ಪೆಕ್ಟ್ ಮಾಡಿ, ನಾನೇನಾದ್ರು ತಪ್ಪು ಮಾಡಿದ, ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ರೀಲುಕ್. ಇದನ್ನ ತಪ್ಪೇನಾದ್ರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ, ನಾವು ಸೆಟ್ರೇಟ್ ಮಾಡಕ್ಕೂ ತಯಾರಿದ್ದೀವಿ. ಎನಿಥಿಂಗ್ ಇಸ್ ಸರ್, ಎಲ್ಲ ಸ್ಟಡಿ ಮಾಡಿದೀನಿ, ಅದು ಮಾಡಿದೀನಿ ಅಂತ ಹೇಳಿದ್ರು. ಏನ್ ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತದ್ದು ಕಾಣಲಿಲ್ಲ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ. ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರು ಮಾತಾಡ್ತಾರೆ. ಹಿಂದೆ ಸಂಸದ ತೇಜಸ್ವಿ ಖಾಲಿ ಟ್ರಂಕ್ ಅಂತ ಕರೆದಿದ್ದೀನಿ. ಖಾಲಿ ಟ್ರಂಕ್ ಅಂತ ದುಡ್ಡಪ್ಪ, ದುಡ್ಡು ಕೊಡ್ಬೇಕು. ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ. ಹೋಗ್ಬೇಕು, ಪ್ರೈಮ್ ಮಿನಿಸ್ಟರ್ ಹತ್ರ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರ್ರಿ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಎದ್ರೆ ಸಜೆಷನ್ ಕೊಡ್ತಾ? ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲದೆ ಏನ್ ಮಾಡಕ್ ಆಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ. ಏನ್ ನಾವು ಇದ್ರ ಮೇಲ್ಗಡೆ ಎತ್ಕೊಂಡು ಹೋಗಕ್ಕಾಗ್ತದ? ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ? ಬಸ್ಸಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು. ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು. ಅವನಿಗೆ
ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್ ಆಗ್ತದ? ಇವಾಗ ಸಭೆ ಕರೆದಿದ್ದೀರಿ, ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ, ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ಯಾವ್ದು ಅವರಿಗೆ ಇನ್ನೊಮ್ಮೆ ಸಭೆಗೆ ಆಹ್ವಾನ. ಆಮೇಲೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅಂತ ಪರಿಸ್ಥಿತಿ ಬರುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.